ನಮಸ್ಕಾರ. ಒಂದು ಕ್ಷಣ ಯೋಚನೆ ಮಾಡಿ, ನೀವೊಬ್ಬ ಸೃಷ್ಟಿಕರ್ತ ಅಂತ ಇಟ್ಕೊಳ್ಳಿ. ನೀವು ಪ್ರೀತಿ ಮತ್ತೆ ಸ್ವತಂತ್ರ ಇಚ್ಛೆ ಇರೋ ಜೀವಿಗಳನ್ನ ಸೃಷ್ಟಿ ಮಾಡ್ತೀರಾ. ಹ್ಮ್ ಆದ್ರೆ ಆ ಸ್ವತಂತ್ರ ಇಚ್ಛೆಯಿಂದಾಗಿ ಕೆಲವರು ದಾರಿ ತಪ್ತಾರೆ. ಈಗ ನಿಮ್ಮ ಮುಂದೆ ಇರೋ ಪ್ರಶ್ನೆ ಏನು ಅಂದ್ರೆ, ಎಲ್ಲರನ್ನೂ ಬಲವಂತವಾಗಿ ಸರಿದಾರಿಗೆ ತರದೆ ನಿಮ್ಮ ನಿಯಮಗಳು ಅಂದ್ರೆ ಪ್ರೀತಿಯಿಂದ ಬಂದಿರೋದು ಮತ್ತು ಅದನ್ನ ಪಾಲಿಸೋಕೆ ಸಾಧ್ಯ ಅಂತ ಪ್ರೂವ್ ಮಾಡೋದು ಹೇಗೆ? ಹ್ಮ್ ಹ್ಮ್ ಬಹಳ ಮುಖ್ಯವಾದ ಪ್ರಶ್ನೆ. ನಮ್ಮ ಇಂದಿನ ಮೂಲಗಳು ಇದೇ ಒಂದು ದೊಡ್ಡ ಪ್ರಶ್ನೆಗೆ ಉತ್ತರ ಕೊಡೋಕೆ ಪ್ರಯತ್ನಿಸ್ತವೆ. ಇದೊಂತರಹದ ದೈವಿಕ ಯೋಜನೆಯ ಬ್ಲೂ ಪ್ರಿಂಟ್ ಇದ್ದ ಹಾಗೆ. ಹೌದು, ನೀವು ಹೇಳಿದ್ದು ತುಂಬಾನೇ ಸರಿ. ಇದು ಬರೀ ನಿಯಮಗಳ ಪಟ್ಟಿಯಲ್ಲ. ಮೂಲಗಳ ಪ್ರಕಾರ ಇದೊಂದು ದೊಡ್ಡ ಬಹುವಂತದ ಯೋಜನೆ. ಸೃಷ್ಟಿಯ ಆರಂಭದಿಂದ ಹಿಡಿದು ಆಮೇಲೆ ಸಮಸ್ಯೆ ಶುರುವಾದಾಗಿನಿಂದ ಅದನ್ನ ಪರಿಹರಿಸೋಕೆ ಒಂದು ನಾಟಕೀಯವಾದ ದಾರಿ ಹಿಡಿದು ಕೊನೆಗೆ ಎಲ್ಲವೂ ಪರಿಪೂರ್ಣವಾಗುವವರೆಗೂ ನಡೆಯೋ ಒಂದು ಕಥೆ. ಈ ಕಥೆಯಲ್ಲಿ ಸಾಕ್ಷಿಗಳು ಅನ್ನೋ ಪರಿಕಲ್ಪನೆ ಬಾಳ ಮುಖ್ಯ ಅನ್ಸುತ್ತೆ ಅಲ್ವಾ? ಹೌದು ಹೌದು, ಖಂಡಿತ. ಸಾಕ್ಷಿಗಳು ಅನ್ನೋದು ಇದರಲ್ಲೊಂದು ಪ್ರಮುಖ ಪಾತ್ರ ವಹಿಸುತ್ತೆ. ಸಾಕ್ಷಿಗಳು ಅನ್ನೋ ಪದ ಕೇಳಿದ ತಕ್ಷಣ ನನಗೆ ಕೋರ್ಟ್ ರೂಮ್ ದೃಶ್ಯ ನೆನ್ಪಾಗತ್ತೆ. ಹಾಗಾದ್ರೆ ಈ ಇಡೀ ಚರ್ಚೆಯನ್ನ ಒಂದು ತರಹದ ಒಂದು ಕಾಸ್ಮಿಕ್ ಕೋರ್ಟ್ ಡ್ರಾಮಾ ಅಂತಾನೆ ಹೇಳ್ಬೋದು. ಹೌದು, ಅದೇ ಪದ ನಾನು ಹುಡುಕ್ತಿದ್ದೆ. ಕಾಸ್ಮಿಕ್ ಕೋರ್ಟ್ ಡ್ರಾಮಾ ಅಂದ್ರೆ ದೇವರ ನ್ಯಾಯ ಕೇವಲ ಒಂದು ಡಿಕ್ಟೇಟರ್ ಆದೇಶದ ಹಾಗಲ್ಲ, ಬದಲಿಗೆ ಸಾಕ್ಷ್ಯಾಧಾರಗಳ ಮೇಲೆ ನಿಲ್ಲುವಂತಹದ್ದು ಅಂತನಾ? ಅದ್ಭುತವಾದ ಹೋಲಿಕೆ. ಮೂಲಗಳು ಹೇಳುವುದು ಅದನ್ನೇ. ದೇವರ ನ್ಯಾಯವನ್ನ ಸಾಬೀತುಪಡಿಸಬೇಕಿತ್ತು. ಅದಕ್ಕೆ ಸಾಕ್ಷಿಗಳು ಬೇಕಿತ್ತು. ಓ, ಹಳೆಯ ಒಡಂಬಡಿಕೆಯಲ್ಲಿ ಒಂದು ನಿಯಮ ಇದೆ. ಯಾವುದೇ ವಿಷಯ ಸತ್ಯ ಅಂತ ಸಾಬೀತಾಗಬೇಕಾದ್ರೆ ಕನಿಷ್ಠ 2 ಸಾಕ್ಷಿಗಳು ಬೇಕು ಅಂತ. ಇದೇ ತತ್ವವನ್ನ ಈ ದೈವಿಕ ಯೋಜನೆಗೆ ಅನ್ವಯಿಸಲಾಗಿದೆ. ಓ, ಹಾಗಾದ್ರೆ ಈ ಕಾಸ್ಮಿಕ್ ಕೇಸ್ನಲ್ಲಿ ಸಾಕ್ಷಿಗಳು ಯಾರು? ಇಲ್ಲೇ ಕತೆ ಇಂಟ್ರೆಸ್ಟಿಂಗ್ ಆಗೋದು. ಮೂಲಗಳ ಪ್ರಕಾರ ಸಾಕ್ಷಿಗಳ ಪಟ್ಟಿ ದೊಡ್ಡದಿದೆ. ಮೊದಲನೇ ದೇವರು ಅಂದ್ರೆ ತಂದೆ, ಎರಡನೇ ದೇವರು ಅಂದ್ರೆ ಮಗ, ಮತ್ತು ಮೂರನೇ ದೇವರು ಅಂದ್ರೆ ಪವಿತ್ರಾತ್ಮ. ಇವರು ಮುಖ್ಯ ಸಾಕ್ಷಿಗಳು. ಸರಿ. ಆದ್ರೆ ಆಶ್ಚರ್ಯ ಅಂದ್ರೆ ಈ ಪಟ್ಟಿಯಲ್ಲಿ ಮನುಷ್ಯರು ಇದ್ದಾರೆ. ಹೌದಾ? ಹೌದು. ದೇವರು ನೀವೇ ನನ್ನ ಸಾಕ್ಷಿಗಳು ಅಂತ ಇಸ್ರಾಯೇಲ್ ಜನಾಂಗಕ್ಕೆ ಹೇಳಿದ್ದನ್ನ ಯೆಶಾಯನ ಪುಸ್ತಕದಲ್ಲಿ ಓದಬಹುದು. ಅಂದ್ರೆ ಈ ನ್ಯಾಯ ಪ್ರಕ್ರಿಯೆಯಲ್ಲಿ ಮನುಷ್ಯರಿಗೂ ಒಂದು ಮುಖ್ಯ ಪಾತ್ರವಿದೆ. ಅಂದ್ರೆ ದೇವರು ತಮ್ಮ ವಾದವನ್ನ ತಾವೇ ಸಾಬೀತುಪಡಿಸದೆ ಮನುಷ್ಯರನ್ನೂ ಇದರಲ್ಲಿ ಭಾಗಿಯಾಗುವಂತೆ ಮಾಡಿದ್ದಾರೆ. ಇದು ಅವರ ಮೇಲಿಟ್ಟ ನಂಬಿಕೆಯನ್ನ ತೋರಿಸುತ್ತೆ ಅಲ್ವಾ? ಖಂಡಿತವಾಗಿ. ಸ್ವತಂತ್ರ ಇಚ್ಛೆಯನ್ನ ಕೊಟ್ಟಿದ್ದೇ ಆ ನಂಬಿಕೆಯ ಮೊದಲ ಹೆಜ್ಜೆ. ಆ ಇಚ್ಛೆಯನ್ನ ಬಳಸಿ ಮನುಷ್ಯರು ದೇವರ ಪರವಾಗಿ ಸಾಕ್ಷಿ ಹೇಳುವಂತೆ ಮಾಡುವುದು ಈ ಯೋಜನೆಯ ಒಂದು ಪ್ರಮುಖ ಭಾಗ. ಈ ಸಾಕ್ಷ್ಯದ ಮೂಲಕವೇ ದೇವರ ಪ್ರೀತಿ ಮತ್ತು ನ್ಯಾಯ ಕೇವಲ ಘೋಷಣೆಯಲ್ಲ, ಅದು ಬದುಕಿ ತೋರಿಸಬಹುದಾದ ಸತ್ಯ ಅಂತ ಇಡೀ ಸೃಷ್ಟಿಗೆ ಮನವರಿಕೆ ಆಗುತ್ತೆ. ಸರಿ. ಈ ಯೋಜನೆಯಲ್ಲಿ ನನಗೆ ಅತ್ಯಂತ ಕುತೂಹಲ ಕೆರಳಿಸಿದ ಒಂದು ಅಂಶ ಇದೆ. ಮೂಲಗಳಲ್ಲಿ ಬರುವ ಒಂದು ಐಡಿಯಾ. ಸೃಷ್ಟಿಕರ್ತನೇ ಸೃಷ್ಟಿ ಆದದ್ದು ಅಂದ್ರೆ ದ ಕ್ರಿಯೇಟರ್ ಬಿಕೇಮ್ ಅ ಕ್ರಿಯೇಟೆಡ್ ಬೀಯಿಂಗ್. ಇದೊಂದು ರೀತಿ ಗೇಮ್ ಡಿಸೈನರ್ ತಾನು ಮಾಡಿದ ಗೇಮ್ ಒಳಗೆ ಒಬ್ಬ ಪಾತ್ರಧಾರಿಯಾಗಿ ಎಂಟ್ರಿ ಕೊಟ್ಟ ಹಾಗೆ. ಇದರ ಹಿಂದಿನ ಉದ್ದೇಶವಾದರೂ ಏನು? ನಿಮ್ಮ ಗೇಮ್ ಡಿಸೈನರ್ ಹೋಲಿಕೆ ಎಕ್ದಮ್ ಪರ್ಫೆಕ್ಟ್. ಯೋಚನೆ ಮಾಡಿ, ಆಟದ ನಿಯಮಗಳು ಕಷ್ಟ ಅಂತ ಆಟಗಾರರು ದೂರ್ತಿದ್ರೆ ಆ ಗೇಮ್ ಡಿಸೈನರ್ ತಾನೇ ಆಟದೊಳಗೆ ಬಂದು ಅದೇ ನಿಯಮಗಳನ್ನ ಪಾಲಿಸಿ ಆಟ ಗೆದ್ದು ತೋರಿಸಿದ್ರೆ ಹೇಗಿರುತ್ತೆ? ಎಕ್ಸಾಕ್ಟ್ಲಿ. ಆಗ ಆ ನಿಯಮಗಳು ಸರಿ ಮತ್ತು ಪಾಲಿಸಲು ಸಾಧ್ಯ ಅಂತ ಎಲ್ಲರಿಗೂ ಒಪ್ಪಿಗೆ ಆಗುತ್ತಲ್ವಾ? ಹೌದು. ಆಗ ಯಾರೋ ಪ್ರಶ್ನೆ ಮಾಡೋಕಾಗಲ್ಲ. ಮೂಲಗಳ ತರ್ಕವೂ ಇದೆ. ದೇವರು ಮಾನವರು ಅರ್ಥಮಾಡಿಕೊಳ್ಳಲಾರದ ರೂಪದಲ್ಲಿ ಇದ್ದಿದ್ರೆ ಅವ್ರನ್ನ ಪ್ರೀತಿಸೋದು ಅಥವಾ ಅವರ ಆಜ್ಞೆ ಪಾಲಿಸೋದು ಕಷ್ಟವಾಗುತ್ತಿತ್ತು. ಸಂಬಂಧ ಬೆಳೆಯೋಕೆ ಒಂದು ಸಮಾನ ವೇದಿಕೆ ಬೇಕು. ಹೌದು. ಅದಕ್ಕಾಗಿಯೇ ಎರಡನೇ ದೇವರು ಮನುಷ್ಯ ರೂಪದಲ್ಲಿ ಮೂಲಗಳು ಹೇಳುವ ಹಾಗೆ ಶಾಪಗ್ರಸ್ತ ದೇಹ ಧರಿಸಿ ಬಂದ್ರು. ಶಾಪಗ್ರಸ್ತ ದೇಹ ಅಂದ್ರೆ ಸ್ವಲ್ಪ ವಿವರಿಸಬಹುದಾ? ಅದರರ್ಥ ಪಾಪದಿಂದಾಗಿ ಮನುಷ್ಯನ ದೇಹಕ್ಕಂಟಿದ ದೌರ್ಬಲ್ಯಗಳು, ನೋವು ಮತ್ತು ಕೊನೆಗೆ ಮರಣ, ಈ ಎಲ್ಲವನ್ನೂ ಅವರು ಅನುಭವಿಸಿದ್ರು. ಆದರೆ ಆ ದೇಹದಲ್ಲೇ ಇದ್ದುಕೊಂಡು ದೇವರ ಆಜ್ಞೆಗಳನ್ನ ಒಂದೊಂದು ಮುರಿಯದೆ ಪರಿಪೂರ್ಣವಾಗಿ ಪಾಲಿಸಿ ತೋರಿಸಿದ್ರು. ಆ ಮೂಲಕ ಮನುಷ್ಯನ ದೌರ್ಬಲ್ಯಗಳ ಮಧ್ಯೆಯೂ ದೇವರ ನಿಯಮಗಳನ್ನ ಪಾಲಿಸೋದು ಸಾಧ್ಯ ಅಂತ ಸಾಬೀತುಪಡಿಸಿದ್ರು. ಇದು ಮೊದಲನೇ ಸಾಕ್ಷ್ಯ, ಮೊದಲನೇ ಪ್ರೂಫ್. ಹೌದು. ಅವರ ಪುನರುತ್ಥಾನ ಅಂದ್ರೆ ಸಾವನ್ನ ಗೆದ್ದು ಮತ್ತೆ ಜೀವಂತವಾಗಿದ್ದು
ಈ ಸಾಕ್ಷ್ಯಕ್ಕೆ ಒಂದು ಅಧಿಕೃತ ಮುದ್ರೆ ಒತ್ತಿದ ಹಾಗೆ. ಇದು ಆಜ್ಞೆಗಳ ಸತ್ಯಕ್ಕೆ ಸಿಕ್ಕಿದ ಮೊದಲ ಹಂತದ ಜಯ. ಮೂಲಗಳಲ್ಲಿ ಇದನ್ನ ಪ್ರಾಥಮಿಕವಾಗಿ ಸಾಬೀತಾಯಿತು ಅಂತ ಹೇಳಲಾಗಿದೆ. ಮತ್ತು ಇದೆಲ್ಲವೂ ಮೊದಲೇ ಯೋಜಿತವಾಗಿತ್ತು ಅಂತಾನೂ ಹೇಳಲಾಗಿದೆ ಅಲ್ವಾ? ಹೌದು. ಇದೆಲ್ಲವೂ ಆಕಸ್ಮಿಕವಾಗಿ ನಡೆದಿದ್ದಲ್ಲ. ಮೆಸ್ಸಿಯ ಬಂದಾಗ ಜನರಿಗೆ ಆತನನ್ನ ಗುರುತಿಸಲು ಸುಲಭವಾಗಲಿ ಅಂತ ಈ ಎಲ್ಲಾ ಘಟನೆಗಳ ಬಗ್ಗೆ ಹಳೆ ಒಡಂಬಡಿಕೆಯಲ್ಲಿ ಮೊದಲೇ ಭವಿಷ್ಯ ನುಡಿಯಲಾಗಿತ್ತು. ಓಕೆ, ಪುನರುತ್ಥಾನ ಅನ್ನೋದು ಒಂದು ದೊಡ್ಡ ಮೈಕ್ ಡ್ರಾಪ್ ಮೂಮೆಂಟ್. ಕೇಸ್ ಕ್ಲೋಸ್ ಆಯ್ತು ಅಂತ ಅನಿಸ್ಬೋದು. ಆದ್ರೆ ಮೂಲಗಳು ಹೇಳೋ ಪ್ರಕಾರ ಇದು ಕೇವಲ ಮೊದಲನೇ ಹಂತ ಅಷ್ಟೇ. ಇದರ ನಂತರ ಇನ್ನೂ ಸಾಕ್ಷಿ ಬೇಕಿತ್ತಾ? ಯಾಕೆ? ಇದು ಈ ಚರ್ಚೆಯ ಅತ್ಯಂತ ಆಳವಾದ ಭಾಗ. ಒಬ್ಬ ಪರಿಪೂರ್ಣ ವ್ಯಕ್ತಿ ಅಂದ್ರೆ ಎರಡನೇ ದೇವರು ನಿಯಮ ಪಾಲಿಸಿದ್ದು ಒಂದು ವಿಷಯ. ಆದ್ರೆ ಅಪರಿಪೂರ್ಣ, ದಾರಿ ತಪ್ಪುವ ಸಾಧ್ಯತೆ ಇರುವ ಸಾಮಾನ್ಯ ಮನುಷ್ಯರು ಇದನ್ನ ಪಾಲಿಸಬಲ್ಲರೆ ಅನ್ನೋ ಪ್ರಶ್ನೆ ಹಾಗೆ ಉಳಿದಿತ್ತು. ಓ, ಈ ಪ್ರಶ್ನೆಗೆ ಉತ್ತರ ಸಿಕ್ಕಾಗಲೇ ಸಾಕ್ಷ್ಯ ಪೂರ್ಣವಾಗೋದು. ಅದಕ್ಕೆ ಅಂತಿಮ ದೃಢೀಕರಣ ಬರಬೇಕಾಗಿದ್ದು ಸಂತರಿಂದ, ಅದರಲ್ಲೂ ವಿಶೇಷವಾಗಿ ಹುತಾತ್ಮರಿಂದ. ಒಂದು ನಿಮಿಷ, ಇದು ಕೇಳಕ್ಕೆ ಸ್ವಲ್ಪ ಕಠೋರವಾಗಿ ಅನ್ಸ್ಬಹುದು. ಹುತಾತ್ಮರ ಒಂದು ಕೋಟಾ ತುಂಬುವವರೆಗೂ ದೇವರು ಕಾಯ್ತಾರೆ ಅನ್ನೋ ತರಹನ. ಇದರ ಹಿಂದಿನ ನೈತಿಕತೆಯನ್ನ ಮೂಲಗಳು ಹೇಗೆ ವಿವರಿಸ್ತವೆ? ನೀವು ಕೇಳಿದ್ದು ಬಹಳ ಮುಖ್ಯವಾದ ಪ್ರಶ್ನೆ. ಇದು ಕೋಟಾದ ವಿಷಯ ಅಲ್ಲ, ಬದಲಿಗೆ ಸಾಕ್ಷ್ಯದ ಶಕ್ತಿಯ ವಿಷಯ. ಯೋಚಿಸಿ, ಒಬ್ಬ ವ್ಯಕ್ತಿ ಸಾಯೋವರೆಗೂ ಒಂದು ಸತ್ಯಕ್ಕೋಸ್ಕರ ನಿಂತಿದ್ದಾನೆ ಅಂದ್ರೆ ಆ ಸತ್ಯಕ್ಕೆ ಎಷ್ಟು ಬೆಲೆ ಇರಬೇಕು? ನಿಜ. ಹುತಾತ್ಮರು ತಮ್ಮ ಪ್ರಾಣವನ್ನೇ ಕೊಟ್ಟು, ದೇವರ ಆಜ್ಞೆಗಳು ನಮ್ಮ ಪ್ರಾಣಕ್ಕಿಂತಲೂ ಹೆಚ್ಚು ಮೌಲ್ಯವತವಾದವು ಮತ್ತು ಪವಿತ್ರಾತ್ಮನ ಶಕ್ತಿಯಿಂದ ನಾವದನ್ನ ಕೊನೆವರೆಗೂ ಪಾಲಿಸಬಲ್ಲೆವು ಅಂತ ಇಡೀ ಸೃಷ್ಟಿಯ ಮುಂದೆ ಸಾರಿ ಹೇಳಿದ್ರು. ಅಂದ್ರೆ ಅವರ ತ್ಯಾಗವೇ ಅವರ ಸಾಕ್ಷಿಯಾಗಿತ್ತು. ಪ್ರಕಟಣೆಯ ಪುಸ್ತಕದಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆಯಲ್ಲ, ಯಜ್ಞವೇದಿಯ ಕೆಳಗೆ ಹುತಾತ್ಮರ ಆತ್ಮಗಳು ಕಾಯ್ತಿರುವ ದೃಶ್ಯ. ಹೌದು, ಪ್ರಕಟಣೆ ಪುಸ್ತಕದಲ್ಲಿ ದೇವರ ವಾಕ್ಯಕ್ಕೋಸ್ಕರ ಮತ್ತು ತಾವು ಕೊಟ್ಟ ಸಾಕ್ಷಿಗೋಸ್ಕರ ಕೊಲ್ಲಲ್ಪಟ್ಟವರ ಆತ್ಮಗಳು ತಮ್ಮ ಸಂಖ್ಯೆ ಪೂರ್ಣಗೊಳ್ಳುವವರೆಗೆ ಕಾಯಲು ಹೇಳಲ್ಪಟ್ಟ ದೃಶ್ಯವಿದೆ. ಇದರರ್ಥ ಒಂದು ನಿರ್ದಿಷ್ಟ ಸಂಖ್ಯೆ ಅಲ್ಲ, ಬದಲಿಗೆ ಒಂದು ನಿರ್ದಿಷ್ಟ ಗುಣಮಟ್ಟದ ಸಾಕ್ಷ್ಯ ಪೂರ್ಣವಾಗಬೇಕಿತ್ತು. ಸರಿ. ಪ್ರಕಟಣೆ 12:11ರಲ್ಲಿ ಹೇಳುವ ಹಾಗೆ, ಅವರು ಕುರಿಮರಿಯ ರಕ್ತದಿಂದಲೂ ತಮ್ಮ ಸಾಕ್ಷಿಯ ವಾಕ್ಯದಿಂದಲೂ ಸೈತಾನನನ್ನು ಜಯಿಸಿದರು. ಅವರು ಮರಣದವರೆಗೂ ತಮ್ಮ ಪ್ರಾಣವನ್ನು ಪ್ರೀತಿಸಲಿಲ್ಲ. ಈ ವಾಕ್ಯ ಇಡೀ ಪ್ರಕ್ರಿಯೆಯ ಸಾರಾಂಶ. ಹಾಗಾದ್ರೆ ಎರಡನೇ ದೇವರ ಪರಿಪೂರ್ಣ ಜೀವನ ಮೊದಲ ಸಾಕ್ಷಿ, ಮತ್ತು ಹುತಾತ್ಮರ ತ್ಯಾಗವು ಆ ಸಾಕ್ಷ್ಯವನ್ನು ಮನುಷ್ಯರ ಮಟ್ಟದಲ್ಲಿ ದೃಢಪಡಿಸಿತು. ಈಗ ಚಿತ್ರ ಸ್ಪಷ್ಟವಾಗ್ತಿದೆ. ನಿಖರವಾಗಿ ಎರಡನೇ ದೇವರ ಜಯವು ಇದು ಸಾಧ್ಯ ಅಂತ ತೋರಿಸಿದ್ರೆ, ಹುತಾತ್ಮರ ಸಾಕ್ಷ್ಯವು ಇದು ನಮ್ಮಂಥವರಿಗೂ ಸಾಧ್ಯ ಅಂತ ಇಡೀ ಸೃಷ್ಟಿಗೆ ತೋರಿಸಿಕೊಟ್ಟಿತು. ಈ ಸಾಮೂಹಿಕ ಸಾಕ್ಷ್ಯವೇ ಅಂತಿಮವಾಗಿ ದೇವರ ಯೋಜನೆಯನ್ನು ದೃಢಪಡಿಸಿದ್ದು. ಪದವನ್ನ ಪದೇ ಪದೇ ಬಳಸಲಾಗಿದೆ. ಇದು ವ್ಯವಸಾಯಕ್ಕೆ ಸಂಬಂಧಪಟ್ಟ ಪದದ ಹಾಗೆ ಕೇಳಿಸ್ತೆ. ಈ ಆಧ್ಯಾತ್ಮಿಕ ಚರ್ಚೆಯಲ್ಲಿ ಇದರ ಮಹತ್ವವೇನು? ಇದೊಂದು ಗುಪ್ತ ಸಂಕೇತದ ಹಾಗೆ ಕಾಣಿಸ್ತಾ ಇದೆ. ಹೌದು, ಇದು ಒಂದು ಅದ್ಭುತವಾದ ರೂಪಕ. ಒಬ್ಬ ರೈತ ಒಂದು ಹೊಸ ಬೀಜವನ್ನ ಕಂಡುಹಿಡಿದಿದ್ದಾನೆ ಅಂದ್ಕೊಳ್ಳಿ. ಆ ಬೀಜ ನಿಜವಾಗ್ಲೂ ಒಳ್ಳೆ ಫಸಲು ಕೊಡುತ್ತಾ ಅಂತ ಸಾಬೀತುಪಡಿಸೋಕೇನ್ ಮಾಡ್ತಾನೆ? ಮೊದಲು ಸ್ವಲ್ಪ ಬೆಳೆದು ನೋಡ್ತಾನೆ. ಹೌದು, ಅವನು ಮೊದಲು ಒಂದು ಸಣ್ಣ ಜಾಗದಲ್ಲಿ ಬೆಳೆದು ಅದರಿಂದ ಬಂದ ಮೊದಲ ಫಸಲು ಅಥವಾ ಪ್ರಥಮ ಫಲವನ್ನು ಎಲ್ಲರಿಗೂ ತೋರಿಸ್ತಾನೆ. ನೋಡಿ, ಈ ಬೀಜದಿಂದ ಇಷ್ಟು ಒಳ್ಳೆ ಬೆಳೆ ಬಂತು, ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳೆದ್ರೆ ಇಡೀ ಹೊಲ ಸಮೃದ್ಧಿಯಾಗುತ್ತೆ ಅಂತ ಹೇಳ್ತಾನೆ. ಓ, ಇದೊಂದು ಪ್ರೂಫ್ ಆಫ್ ಕಾನ್ಸೆಪ್ಟ್ ಇದ್ದ ಹಾಗೆ. ಎಕ್ಸಾಕ್ಟ್ಲಿ. ಮೂಲಗಳು ಹೇಳೋ ಪ್ರಕಾರ ಈ ದೈವಿಕ ಯೋಜನೆಯಲ್ಲಿ 3 ಹಂತದ ಆಧ್ಯಾತ್ಮಿಕ ಸುಗ್ಗಿ ಅಥವಾ ಪ್ರಥಮ ಫಲಗಳು ಇವೆ. ಪ್ರತಿಯೊಂದು ಹಂತವು ಮಾನವ ಕುಲವನ್ನ ಪರಿಪೂರ್ಣಗೊಳಿಸಬಹುದು ಅನ್ನೋದಕ್ಕೆ ಒಂದೊಂದು ಸಾಕ್ಷ್ಯ. ಕುತೂಹಲಕಾರಿ ವಿಷಯ ಅಂದ್ರೆ ಈ 3 ಹಂತಗಳು ಯಹೂದ್ಯರ 3 ಮುಖ್ಯ ಹಬ್ಬಗಳೊಂದಿಗೆ ತಾಳೆಯಾಗುತ್ತವೆ. 3 ಹಂತಗಳೇ ಸರಿ, ಒಂದೊಂದಾಗಿ ವಿವರಿಸಿ. ಮೊದಲನೇ ಪ್ರಥಮ ಫಲ ಯಾವುದು? ಮೊದಲನೇದು ನಿದ್ರೆ ಮಾಡುವರ ಪ್ರಥಮ ಫಲ. ಇದು ಬೇರೆಯಾರೂ ಅಲ್ಲ, ಸ್ವತಃ ಎರಡನೇ ದೇವರೇ. ಓ, ಅವರು ಸತ್ತವರೊಳಗಿಂದ ಎದ್ದು ಬಂದ ಮೊದಲ ವ್ಯಕ್ತಿ. 1 ಕೊರಿಂಥದವರಿಗೆ ಬರೆದ ಪತ್ರದಲ್ಲಿ ಪೌಲನು ಕ್ರಿಸ್ತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟು ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾಗಿದ್ದಾನೆ ಎಂದು ಸ್ಪಷ್ಟವಾಗಿ ಹೇಳುತ್ತಾನೆ. ಸರಿ. ಇದು ಯಹೂದ್ಯರ ಪ್ರಥಮ ಫಲಗಳ ಹಬ್ಬದ ದಿನದಂದೇ ನಡೆಯಿತು. ಇದು ಮೊದಲ ಪ್ರೂಫ್ ಆಫ್ ಕಾನ್ಸೆಪ್ಟ್. ಸರಿ, ಮೊದಲ ಪ್ರೂಫ್ ಸಿಕ್ತು. ಮಾನವ ದೇಹದಲ್ಲಿದ್ರೂ ಸಾವನ್ನ ಗೆಲ್ಲಬಹುದು ಅಂತ ಸಾಬೀತಾಯ್ತು. ಹಾಗಾದ್ರೆ ಎರಡನೇ ಹಂತದ ಪ್ರಥಮ ಫಲ ಯಾರು? ಎರಡನೇದು ಪವಿತ್ರಾತ್ಮನ ಪ್ರಥಮ ಫಲ. ಇದು ಪಂಚಾಶತಮದ ಹಬ್ಬದ ದಿನದಂದು ಪವಿತ್ರಾತ್ಮನನ್ನು ಪಡೆದ ಶಿಷ್ಯರ ಗುಂಪು. ಓಕೆ.
ರೋಮಾಪುರದವರಿಗೆ ಬರೆದ ಪತ್ರದಲ್ಲಿ ಇವರನ್ನ ಆತ್ಮನ ಪ್ರಥಮ ಫಲಗಳನ್ನು ಹೊಂದಿದ ನಾವೂ ಸಹ ಅಂತ ಕರೆಯಲಾಗಿದೆ. ಅಂದ್ರೆ ಎರಡನೇ ದೇವರ ಮೂಲಕ ಶುರುವಾದ ಪ್ರಕ್ರಿಯೆ ಈಗ ಒಂದು ಗುಂಪಿನಲ್ಲಿ ಮುಂದುವರಿಯುತ್ತಿದೆ, ಆ ಬೀಜ ಈಗ ಹೆಚ್ಚು ಜನರಲ್ಲಿ ಫಸಲು ಕೊಡಲು ಶುರು ಮಾಡಿದೆ ಅನ್ನೋದಕ್ಕೆ ಇವರು ಸಾಕ್ಷಿ. ಓಕೆ, ಹಾಗಾದರೆ ಮೊದಲನೆಯದು ಒಬ್ಬ ವ್ಯಕ್ತಿ, ಎರಡನೆಯದು ಒಂದು ಗುಂಪು. ಈಗ ಮೂರನೇ ಮತ್ತು ಅಂತಿಮ ಹಂತದ ಪ್ರಥಮ ಫಲಗಳು ಯಾರು? ಮೂರನೇದು ಮನುಷ್ಯರೊಳಗಿಂದ ಬಂದ ಪ್ರಥಮ ಫಲ. ಇವರ ಬಗ್ಗೆ ಪ್ರಕಟಣೆ ಪುಸ್ತಕದ 14ನೇ ಅಧ್ಯಾಯದಲ್ಲಿ ವಿವರಿಸಲಾಗಿದೆ. ಇವರು 1,44,000 ಜನರ ಒಂದು ನಿರ್ದಿಷ್ಟ ಗುಂಪು. ಇವರನ್ನ ಕುರಿಮರಿಯು ಎಲ್ಲಿಗೆ ಹೋದರೂ ಆತನನ್ನು ಹಿಂಬಾಲಿಸುವವರು ಮತ್ತು ದೋಷರಹಿತರು ಅಂತ ವರ್ಣಿಸಲಾಗಿದೆ. ಇವರು ಮಾನವ ಕುಲದ ಸಂಪೂರ್ಣ ಮತ್ತು ಪರಿಪೂರ್ಣ ಸುಗ್ಗಿಯನ್ನ ಪ್ರತಿನಿಧಿಸುತ್ತಾರೆ. ಇದು ಯಹೂದ್ಯರ ಪರ್ಣಶಾಲೆಗಳ ಹಬ್ಬಕ್ಕೆ ಸಂಕೇತವಾಗಿದೆ. ಇದು ಸುಗ್ಗಿಯ ಕೊನೆಯ ಮತ್ತು ಅತಿದೊಡ್ಡ ಹಬ್ಬ. ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಶುರುವಾಗಿ ಒಂದು ಸಣ್ಣ ಗುಂಪಿನ ಮೂಲಕ ವಿಸ್ತರಿಸಿ ಕೊನೆಗೆ ಒಂದು ದೊಡ್ಡ ಪರಿಪೂರ್ಣ ಸಮೂಹದೊಂದಿಗೆ ಈ ಸುಗ್ಗಿ ಪೂರ್ಣಗೊಳ್ಳುತ್ತೆ. ಹೌದು, ಈ 3 ಹಂತದ ಪ್ರಥಮ ಫಲಗಳು ಮತ್ತು ಹುತಾತ್ಮರ ಸಾಕ್ಷ್ಯ ಪೂರ್ಣಗೊಂಡಾಗ ಮೂಲಗಳು ಮೊದಲನೇ ಪುನರುತ್ಥಾನ ಅಂತ ಕರೆಯುವ ಘಟನೆ ನಡೆಯುತ್ತೆ. ಆ ಕ್ಷಣದಲ್ಲಿ ದೇವರ ಆಜ್ಞೆಗಳು ಸರಿ, ನ್ಯಾಯಯುತ ಮತ್ತು ಪಾಲಿಸಲು ಸಾಧ್ಯ ಅನ್ನೋ ಸತ್ಯ ಅದು ಇಡೀ ಸೃಷ್ಟಿಗೆ ನಿರ್ಣಾಯಕವಾಗಿ ಸಾಬೀತಾಗ್ತದೆ. ಆ ಕಾಸ್ಮಿಕ್ ಕೋರ್ಟ್ ಡ್ರಾಮಾದಲ್ಲಿ ಅಂತಿಮ ತೀರ್ಪು ಬಂದ ಹಾಗೆ. ಹೌದು, ಅದೇ. ಸರಿ, ಈಗ ಎಲ್ಲವನ್ನೂ ಒಟ್ಟು ಸೇರಿಸಿ ನೋಡೋಣ. ಈ ಸುದೀರ್ಘ ಪ್ರಕ್ರಿಯೆ, ಈ ಸಾಕ್ಷ್ಯ, ಈ ಸುಗ್ಗಿ ಇದೆಲ್ಲ ಪೂರ್ಣಗೊಂಡ ಮೇಲೆ ಆಗುವುದಾದವು ಏನು? ಈ ಕಥೆಯ ಅಂತ್ಯ ಹೇಗಿರುತ್ತೆ? ಇದರ ದೊಡ್ಡ ಮಟ್ಟದ ಪರಿಣಾಮವೇನು? ಇದರ ಅಂತಿಮ ಪರಿಣಾಮವೇ ಸೃಷ್ಟಿಯ ಪರಿಪೂರ್ಣತೆ. ಮೂಲಗಳು ಇದನ್ನ ಸೃಷ್ಟಿ ಪೂರ್ಣಗೊಳ್ಳುತ್ತದೆ ಅಂತ ಹೇಳುತ್ತವೆ. ಇದರರ್ಥ ಸೃಷ್ಟಿ ಜೀವಿಗಳಿಂದ ಪಾಪ ಮಾಡುವ ಸಾಧ್ಯತೆಯೇ ಸಂಪೂರ್ಣವಾಗಿ ಅಳಿಸಿ ಹೋಗುತ್ತದೆ. ಓ, ಇದೊಂದು ಬಹಳ ದೊಡ್ಡ ಮಾತು. ಹೌದು. ಪಾಪ ಮಾಡುವ ಸಾಧ್ಯತೆಯೇ ಇಲ್ಲವಾಗುತ್ತಾ? ಅಂದರೆ ಸ್ವತಂತ್ರ ಇಚ್ಛೆ ಇರೋದಿಲ್ವಾ? ಅಥವಾ ಸ್ವತಂತ್ರ ಇಚ್ಛೆಯೂ ತಪ್ಪು ಮಾಡುವ ಸಾಧ್ಯತೆ ಇಲ್ಲದೆ ಪರಿಪೂರ್ಣಗೊಳ್ಳುತ್ತಾ? ಎರಡನೆಯದ್ದು, ಖಂಡಿತವಾಗಿ ಎರಡನೆಯದ್ದು. ಸ್ವತಂತ್ರ ಇಚ್ಛೆ ಇರುತ್ತೆ, ಆದರೆ ಪ್ರೀತಿಯಲ್ಲಿ ಎಷ್ಟು ಸಂಪೂರ್ಣವಾಗಿ ಬೇರೂರಿರುತ್ತೆ ಅಂದ್ರೆ ದೇವರನ್ನು ಬಿಟ್ಟು ಬೇರೆ ದಾರಿಯನ್ನ ಆಯ್ಕೆ ಮಾಡುವ ಯೋಚನೆಯೇ ಬರೋದಿಲ್ಲ. ಪ್ರೀತಿಯೇ ಅವರ ಸ್ವಭಾವವಾಗುತ್ತೆ. ಎಕ್ಸಾಕ್ಟ್ಲಿ. ಆಗ ದೇವರ ಆಜ್ಞೆಗಳು ನ್ಯಾಯ ತೀರ್ಪಿನ ಅಂತಿಮ ಮತ್ತು ಪ್ರಶ್ನಾತೀತ ಮಾನದಂಡವಾಗುತ್ತವೆ. ಆ ಪ್ರೀತಿಯನ್ನ ಮತ್ತು ಆಜ್ಞೆಗಳನ್ನು ನಿರಾಕರಿಸುವವರಿಗೆ ಅಂತಿಮ ನ್ಯಾಯ ತೀರ್ಪಾಗುತ್ತೆ. ಮತ್ತು ಉಳಿದ ಸೃಷ್ಟಿಗೆ ನೋವು, ಸಂಕಟ, ಕಣ್ಣೀರು, ಮರಣ ಎಲ್ಲವೂ ಕೊನೆಗೊಳ್ಳುತ್ತೆ. ಸಂಪೂರ್ಣ ಪ್ರೀತಿ ಮತ್ತು ವಿಶ್ರಾಂತಿ ಇರುವ ಒಂದು ಹೊಸ ಸೃಷ್ಟಿ ಸ್ಥಾಪನೆಯಾಗುತ್ತೆ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಸೃಷ್ಟಿಯ ಆರಂಭದಲ್ಲಿದ್ದ ಪ್ರಶ್ನೆಗೆ ಸ್ವತಂತ್ರ ಇಚ್ಛೆಯುಳ್ಳ ಜೀವಿಗಳು ಪ್ರೀತಿಯಿಂದ ದೇವರೊಂದಿಗೆ ಬಾಳಬಲ್ಲವೆ. ಒಂದು ಖಚಿತ, ಅನುಮಾನಕ್ಕೆ ಇಡವಿಲ್ಲದ ಉತ್ತರ ಸಿಗುತ್ತೆ. ಅದೇ ಈ ಇಡೀ ಯೋಜನೆಯ ಅಂತಿಮ ಗುರಿ. ಹಾಗಾದ್ರೆ ಇಂದಿನ ಚರ್ಚೆಯನ್ನ ಒಮ್ಮೆ ಸಂಕ್ಷಿಪ್ತವಾಗಿ ನೋಡೋಣ. ದೇವರು ಸ್ವತಂತ್ರ ಇಚ್ಛೆಯುಳ್ಳ ಜೀವಿಗಳನ್ನು ಸೃಷ್ಟಿಸಿದರು. ಇದು ಪಾಪದ ಸವಾಲನ್ನು ತಂದಿತು. ಈ ಸವಾಲಿಗೆ ಉತ್ತರವಾಗಿ ಎರಡನೇ ದೇವರು ಮನುಷ್ಯನಾಗಿ ಬಂದು ನಿಯಮಗಳನ್ನು ಪಾಲಿಸಿ ಸಾವನ್ನು ಗೆದ್ದು ಇದು ಸಾಧ್ಯ ಎಂದು ಸಾಬೀತುಪಡಿಸಿದರು. ನಂತರ ಪವಿತ್ರಾತ್ಮನ ಶಕ್ತಿಯಿಂದ ಅಸಂಖ್ಯಾತ ಭಕ್ತರು, ಅದರಲ್ಲೂ ವಿಶೇಷವಾಗಿ ಹುತಾತ್ಮರು, ತಮ್ಮ ಜೀವನ ಮತ್ತು ಮರಣದ ಮೂಲಕ ಇದು ನಮ್ಮಂಥವರಿಗೂ ಸಾಧ್ಯ ಎಂದು ದೃಢಪಡಿಸಿದರು. ಹೌದು. ಈ ಸಾಕ್ಷ್ಯದ ಪ್ರಯಾಣವು ಪ್ರಥಮ ಫಲಗಳು ಎಂಬ 3 ಹಂತದ ಸುಗ್ಗಿಯ ಮೂಲಕ ಪೂರ್ಣಗೊಂಡು ಅಂತಿಮವಾಗಿ ಪಾಪ ಮಾಡುವ ಸಾಧ್ಯತೆಯೇ ಇಲ್ಲದ ಒಂದು ಪರಿಪೂರ್ಣ ಸೃಷ್ಟಿಯಲ್ಲಿ ಕೊನೆಗೊಳ್ಳುತ್ತದೆ. ಇದೊಂದು ಅದ್ಭುತವಾದ ಕಥೆಯಂತೆಯಿದೆ. ಖಂಡಿತ. ಕೇಳುಗರು ಆಲೋಚಿಸಲು ಇಲ್ಲೊಂದು ಅಂತಿಮ ಪ್ರಶ್ನೆಯನ್ನು ಬಿಟ್ಟೋಗೋಣ. ಖಂಡಿತ. ಮೂಲಗಳ ಪ್ರಕಾರ ದೇವರ ಯೋಜನೆ ವಿಫಲವಾಗಲು ಸಾಧ್ಯವೇ ಇಲ್ಲ. ಯಾಕಂದ್ರೆ ದೇವರು ತಪ್ಪು ಮಾಡ್ಲಾರ್ರು. ಆದರೆ ಅದೇ ದೇವರು ಜೀವಿಗಳನ್ನು ತಪ್ಪು ಮಾಡಬಲ್ಲ ಸಾಮರ್ಥ್ಯದೊಂದಿಗೆ ಸೃಷ್ಟಿಸಿದರು. ಬಹುಶಃ ಅವರು ದೇವರನ್ನು ಅವಲಂಬಿಸಲಿ ಎಂದೇ ಇರಬಹುದು. ಹಾಗಾದ್ರೆ ವಿಫಲವಾಗಬಲ್ಲ ನಾವು ವಿಫಲವಾಗಲಾರದ ಒಂದು ದೈವಿಕ ಯೋಜನೆಯಲ್ಲಿ ಭಾಗವಹಿಸುವುದರ ನಿಜವಾದ ಅರ್ಥವೇನು? ದೈವಿಕ ನಿಶ್ಚಿತತೆ ಮತ್ತು ನಮ್ಮ ದೌರ್ಬಲ್ಯದ ನಡುವಿನ ಈ ಸೆಳೆತ ನಮ್ಮ ನಂಬಿಕೆ ಮತ್ತು ಸಾಕ್ಷಿಯಾಗಿ ಬದುಕುವ ಅನುಭವವನ್ನು ಪ್ರತಿದಿನ ಹೇಗೆ ರೂಪಿಸುತ್ತಿರಬಹುದು?